ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಫ್ಯೂ ಡೇಸ್ ಬಿಫೋರ್ ಇನ್ಸೈಡ್ ಡೇ ಟ್ರೇಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಯಾವ ತರ ಟ್ರೇಡ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇನ್ಸೈಡ್ ಡೇ ಅಂದ್ರೆ ಏನು? ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಫಾರ್ ಎಕ್ಸಾಂಪಲ್, ಇದು ನಿನ್ನೆಯ ಕ್ಯಾಂಡಲ್ ಅಲ್ವಾ? ಈ ನಿನ್ನೆಯ ಕ್ಯಾಂಡಲ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲೇ ಒಂದ್ ಕಡೆ ಓಪನ್ ಆಗಿ ಕೂಡ ಇಡೀ ದಿನ ಇದ್ರ ಒಳಗಡೆನೆ ಟ್ರೇಡ್ ಆಯ್ತು ಅಂತಂದ್ರೆ, ಇವತ್ತಿನ ದಿನ ಕ್ಲೋಸಿಂಗ್ ಕೂಡ ಇಲ್ಲೇ ಇತ್ತು ಅಂತಂದ್ರೆ ಇದಕ್ಕೆ ಇನ್ಸೈಡ್ ಡೇ ಅಂತ ಕರೀತಾರೆ. ಸೊ ಐದರ್ ಪ್ರೀವಿಯಸ್ ಡೇ ಲೋ ಅಥವಾ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಯಿತು ಅಂತಂದ್ರೆ ಇದನ್ನ ನಾವು ಇನ್ಸೈಡ್ ಡೇ ಅಂತ ಕನ್ಸಿಡರ್ ಮಾಡಲ್ಲ, ಔಟ್ ಸೈಡ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ಸೈಡ್ ಡೇ ಇದ್ದಾಗ ನಾವೇನ್ ಮಾಡ್ಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇವತ್ತು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಕ್ಯಾಂಡಲ್ ನೋಡಿದ್ರೆ ಪ್ರೀವಿಯಸ್ ಡೇ ಹೈ ಕ್ರಾಸ್ ಆಗಿದೆ. ಸೊ ಇದು ಇನ್ಸೈಡ್ ಡೇ ಆಗಲ್ಲ. ಅಂಡ್ ಇವತ್ತು ಕ್ಲೋಸಿಂಗ್ ಮೇಲೆ ಡಿಪೆಂಡ್, ಮಾರ್ಕೆಟ್ ಇನ್ನು ರನ್ನಿಂಗ್ ಇದೆ. ಸೊ ನಾವು ಅನಾಲಿಸಿಸ್ ಯಾವಾಗ್ಲೂ ಮಾಡ್ಬೇಕಾದ್ರೆ ನಿನ್ನೆಯ ಅಂದ್ರೆ ರನ್ನಿಂಗ್ ಕ್ಯಾಂಡಲ್ ಬಿಟ್ಟು ಪ್ರೀವಿಯಸ್ ಕ್ಯಾಂಡಲ್ಸ್ ಗಳನ್ನ ಅನಾಲಿಸಿಸ್ ಮಾಡಬೇಕು. ಸೊ ಇನ್ಸೈಡ್ ಡೇ ಯಾವಾಗಿತ್ತು ಅಂದ್ರೆ ರೀಸೆಂಟ್. ಸೊ ನಮ್ಗೆ ಈ ಕ್ಯಾಂಡಲ್ ನೋಡಿ, ಮಾರ್ಕೆಟ್ ಇದು ಹೈ ಇದೆ, ಇದು ಲೋ ಇದೆ, ಇದರ ಒಳಗಡೆ ಮಾರ್ಕೆಟ್ ಇದೆ. ಓಕೆನಾ? ಸೊ ಇದ್ರ ಒಳಗಡೆ ಮಾರ್ಕೆಟ್ ಇರೋದ್ರಿಂದ, ಈ ಕ್ಯಾಂಡಲ್ ಇರೋದ್ರಿಂದ ಇದಕ್ಕೆ ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇರಬೇಕು ಯಾವಾಗ್ಲೂ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇನ್ಸೈಡ್ ಕ್ಯಾಂಡಲ್ ಆಗಿದೆ. ಸೊ ಏನ್ ಮಾಡಬೇಕು ಅಂತಂದ್ರೆ, ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಹೈನ, ಅಂದ್ರೆ ಈ ರೆಡ್ ಕಲರ್ ಕ್ಯಾಂಡಲ್ ಹೈನ ಮಾರ್ಕ್ ಮಾಡಿದೀನಿ, ಅಂಡ್ ಅದೇ ಕ್ಯಾಂಡಲ್ ಲೋನ ಮಾರ್ಕ್ ಮಾಡಿದೀನಿ. ಸಾರಿ, ಈ ಗ್ರೀನ್ ಕಲರ್ ಏನ್ ಕ್ಯಾಂಡಲ್ ಇದೆಯಲ್ಲ ಆ ಕ್ಯಾಂಡಲ್ ಗಳನ್ನ ಮಾರ್ಕ್ ಮಾಡಿದೀನಿ. ಸೊ ಎಕ್ಸಾಕ್ಟ್ಲಿ ಇದೆಯಾ ಅಂತ ಬೇಕಾದ್ರೆ ನೋಡೋಣ. ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಇನ್ಸೈಡ್ ಡೇ ಕ್ಯಾಂಡಲ್ಗೆ ನಾನು ಲೋ ಮತ್ತು ಹೈ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದು 5 ನಿಮಿಷ 3 ಮಿನಿಟ್ಸ್ ಎನಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಸೊ ಇದು ನಿನ್ನೆ ಆಗಿರೋದ್ರಿಂದ ಯಾವಾಗ ಮಾರ್ಕೆಟ್ ಇನ್ಸೈಡ್ ಡೇ ಆದ್ಮೇಲೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ, ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆದ್ರೆ ಮಾರ್ಕೆಟ್ ವೀಕ್ ಆಗುತ್ತೆ ಅಂತ ಅರ್ಥ. ಕರೆಕ್ಟ್? ಸೊ ಇಲ್ಲಿ ನಿನ್ನೆ ಪ್ರೀವಿಯಸ್ ಡೇ ಹೈ ಹತ್ರ ಮಾರ್ಕೆಟ್ ಬಂದಿದೆ. ಅಪ್ರಾಕ್ಸಿಮೇಟ್ಲಿ ಮಾರ್ನಿಂಗ್ 6:30 6 o'clock to 6:30 ರೇಂಜಿಗೆ ಒಂದ್ಸತಿ ಬಂದಿದೆ, ಬಟ್ ಡಿಕ್ಲೈನ್ ಆಗಿದೆ. ಅಂಡ್ ಒಂದ್ಸತಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದ ಮೇಲೆ ವಿ ಕ್ಯಾನ್ ಎಂಟರ್. ಓಕೆ, ಸೊ ವಿ ಕ್ಯಾನ್ ಎಂಟರ್ ಎನಿ ಟೈಮ್ ಫ್ರಮ್ ಹಿಯರ್ ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಬಿಲೋ ಆಫ್ ದಿಸ್. ಸೊ ಇದರ ಅರ್ಥ ಏನು ಅಂತಂದ್ರೆ, ನಾನು ಇಲ್ಲಿ ಎಂಟ್ರಿ ಆದ್ರೆ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ನೋಡೋಣ. ಪ್ರೈಸ್ ಲೇಬಲ್ ಇಲ್ಲೆಲ್ಲ ಒಂದ್ ಕಡೆ ಎಂಟ್ರಿ ಆಗಿದೆ ಅಂತ ಅನ್ಕೊಂತೀನಿ. ಅಪ್ರಾಕ್ಸಿಮೇಟ್ಲಿ 27, ಸ್ಟಾಪ್ ಲಾಸ್ ಇಸ್ 24. ಅಪ್ರಾಕ್ಸಿಮೇಟ್ಲಿ 3 to 4 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡಿ 3 to 4 ಪಾಯಿಂಟ್ ಸ್ಟಾಪ್ ಲಾಸ್ ಅಂದ್ರೆ ಇಟ್ ಇಸ್ ಗುಡ್ ಆಕ್ಚುಲಿ. ಸೊ ಟ್ರೇಡ್ ನಾವು ತಗೊಂಡ್ಬಿಟ್ಟು ಬಿಗ್ ಟಾರ್ಗೆಟ್ ಮಾಡಬಹುದು. ಯಾಕೆ ಅಂತಂದ್ರೆ ಇದು ಒನ್ ಡೇ ಟೈಮ್ ಫ್ರೇಮ್ ಇರೋದ್ರಿಂದ ಮಿನಿಮಮ್ ಒಂದು 20 to 30 ಪಾಯಿಂಟ್ಸ್ ನಮಗೆ ಈಸಿಲಿ ಸಿಗ್ತಾ ಇರುತ್ತೆ. ಓಕೆನಾ? ಸೊ ಮಾರ್ಕೆಟ್ ಎಷ್ಟು ಹೈ ಹೋಗಿದೆ ಅಂತಂದ್ರೆ 36 ಹೋಗಿತ್ತು. ಸೊ ನಿನ್ನೆಯ ಹೈನ ಚೆಕ್ ಮಾಡ್ತೀನಿ ನಾನು, ಅರೌಂಡ್ 39. ಅದಾದ್ಮೇಲೆ 46 ಸೆಕೆಂಡ್ ಇದೆ ಇನ್ನು. ಅಂಡ್ ನಿನ್ನೆ ಹೈ ಹೋಗಿರೋದು ಅಪ್ರಾಕ್ಸಿಮೇಟ್ಲಿ 60 ತನಾನು ಹೋಗಿದೆ. ಅಪ್ರಾಕ್ಸಿಮೇಟ್ಲಿ 30, ಮೋರ್ ದೆನ್ 30 ಪಾಯಿಂಟ್ ಸಿಕ್ಕಿದೆ. ಸೊ ಇಟ್ ಇಸ್ ಅನ್ ಎಕ್ಸಲೆಂಟ್ ಟ್ರೇಡ್ ಆಕ್ಚುಲಿ. ಸೊ ನಿನ್ನೆ ನಾವು ಕೂಡ ಟ್ರೇಡ್ ಮಾಡಿದ್ವಿ, ನಮ್ಮ ಸ್ಕ್ರೀನ್ ಶಾಟ್ ನ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಇದರಲ್ಲಿ. ನಿನ್ನೆ ಇಮಿಡಿಯೇಟ್ ಆಗಿ ಟ್ರೇಡ್ ತಗೊಂಡಿದ್ದಿಲ್ಲ, ಸ್ವಲ್ಪ ಬೇರೆ ಟ್ರೇಡ್ ನಾನು ತಗೊಂಡಿದ್ದು. ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಶಾಟ್ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಯಾರ್ಯಾರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಲ್ಲ, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಮಾರ್ಕೆಟ್ ಪಾಟ್ಫಾಲ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಸೊ ನಿಮ್ಗೆ ಇದರಲ್ಲಿ ಟ್ರೇಡ್ ಮಾಡಿದ್ದು ಇದೆ. ಅಪ್ರಾಕ್ಸಿಮೇಟ್ಲಿ 40-41 ರೇಂಜ್ಗೆ ನಾನು ಪರ್ಚೇಸ್ ಮಾಡಿದ್ದು, 55 ಲೆವೆಲ್ಗೆ ಎಕ್ಸಿಟ್ ಆಗಿದ್ದೀನಿ. ಅಪ್ರಾಕ್ಸಿಮೇಟ್ಲಿ $8,000 ಪ್ರಾಫಿಟ್ ಇರಲು ತೋರಿಸ್ತಾ ಇದೆ. ಸೊ ಇದಾದ್ಮೇಲೆ ಇದು ಮೇಜರ್ ಸಪೋರ್ಟ್ ಇರುತ್ತೆ. ಅಂಡ್ ಇದಾದ್ಮೇಲೆ ಮೈನರ್ ಸಪೋರ್ಟ್ ಗಳ ಹತ್ರ ಅಗೇನ್ ವಿ ಕ್ಯಾನ್ ಎಂಟರ್ ದ ಮಾರ್ಕೆಟ್. ಇದೆಲ್ಲರೂ ಸಿಕ್ಕರೆ ಇಲ್ಲೂ ಕೂಡ ನಾವು ಟ್ರೇಡ್ ತಗೋಬಹುದು. ಬಟ್ ನನ್ನ ಟ್ರೇಡ್ ನಿನ್ನೆ ಸಾಯಂಕಾಲದ ಮೇಲ್ ಆಗಿರೋದ್ರಿಂದ, ಸೊ ನಾನು ನಿನ್ನೆ ಸಾಯಂಕಾಲ ಮತ್ತೆ ಎಲ್ ಸಪೋರ್ಟ್ ಇದೆ ಆ ಸಪೋರ್ಟ್ ಇಲ್ಲಿ ಟ್ರೇಡ್ ತಗೊಂಡಿದ್ದು. ನಿನ್ನೆ ಎಲ್ ಸಪೋರ್ಟ್ ಇತ್ತು ಅಂದ್ರೆ ಒಂದು ಮೇಜರ್ ಸಪೋರ್ಟ್ ನ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಬಂದಿರೋದ್ರಿಂದ ಇದು ನನಗೆ 41 ಪಾಯಿಂಟ್ ಅಂದ್ರೆ ಇಲ್ಲಿ ನೋಡಿ, ಮಾರ್ಕೆಟ್ ಪದೇ ಪದೇ ಈ ಪಾಯಿಂಟ್ ಬಂದು ಹೋಗಿತ್ತು. ಸೊ ಮತ್ತೆ ಕೆಳಗಡೆ ಬಿದ್ದಿತ್ತು. ಯಾವಾಗ ರೀಟ್ರೇಸ್ ಆಯ್ತು ಈ ಪಾಯಿಂಟ್ ಅಲ್ಲಿ ಬಂದಾಗ ಮತ್ತೆ ನಾನು ಟ್ರೇಡ್ ತಗೊಂಡೆ. ಸೊ ಅಲ್ಲಿಂದ ಕ್ಯಾರಿ ಮಾಡ್ತಾನೆ ಇದೀನಿ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಂಡ್ ಅಪ್ರಾಕ್ಸಿಮೇಟ್ಲಿ 40 ಈ ಲೆವೆಲ್ಗೆ ಒಂದ್ ಕಡೆ ಟ್ರೇಡ್ ನ ಕ್ಲೋಸ್ ಮಾಡಿದೀನಿ. ಇಲ್ಲಿಂದ ಡಿಕ್ಲೈನ್ ಆಗಿ ಮತ್ತೆ 60 ಹೋಗಿತ್ತು. ಅಪ್ರಾಕ್ಸಿಮೇಟ್ಲಿ 15 ಪಾಯಿಂಟ್ ಕ್ಯಾಚ್ ಮಾಡಿದೀನಿ. 15 ಪಾಯಿಂಟ್ ಅಂದ್ರೆ $8,000 ಇನ್ವೆಸ್ಟ್ಮೆಂಟ್. ಅಪ್ರಾಕ್ಸಿಮೇಟ್ಲಿ 2, 4, 6, ಅಪ್ರಾಕ್ಸಿಮೇಟ್ಲಿ 6 into 6, ಸೊ $3,600.
$3,600ಗೆ $8,000 ಪ್ಲಾಫಿಟ್ ಆಗಿದೆ ಅಂದ್ರೆ ಇಟ್ ಇಸ್ ಅ ಗುಡ್ ಟ್ರೇಡ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ವೆರಿ ಸಿಂಪಲ್ ಮೆಥಡ್ ಟು ಯೂಸ್. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಷ್ಟೇ. ಇವನ್ ಬಿಟ್ ಕಾಯಿನ್ ಕೂಡ ನಾನು ನೋಡ್ತೀನಿ. ಬಿಟ್ ಕಾಯಿನ್ ನಾನು ಟ್ರೇಡ್ ಮಾಡಿಲ್ಲ, ಗೋಲ್ಡ್ ಅಲ್ಲಿ ಮಾಡಿದೀನಿ, ಬಟ್ ಬಿಟ್ ಕಾಯಿನ್ ಅಲ್ಲಿ ಕೂಡ ಇದೇ ತರ ಸೇಮ್ ಆಗಿದೆ. ಸೊ ಇಟ್ ವಾಸ್ ಅ ಪ್ರೀವಿಯಸ್ ಡೇ ಇನ್ಸೈಡ್ ಡೇ ಆಗಿತ್ತು ನೋಡಿ. ಇನ್ಸೈಡ್ ಡೇ ಈ ಕ್ಯಾಂಡಲ್ ಕಂಪೇರ್ ಮಾಡಿದ್ರೆ ಇದು ಇನ್ಸೈಡ್ ಡೇ ಆಗಿತ್ತು. ಪ್ರೀವಿಯಸ್ ಡೇ ಹೈಗೆ ಮಾರ್ಕ್ ಮಾಡಿದೀನಿ, ಪ್ರೀವಿಯಸ್ ಡೇ ಲೋಗೆ ಮಾರ್ಕ್ ಮಾಡಿದೀನಿ. ಓಕೆ, ಸೊ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ನಾನು ಮಾರ್ಕ್ ಮಾಡಿದೀನಿ. ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ ಅಂಡ್ ಸ್ಕ್ರೋಲ್ ಮಾಡ್ತಿದ್ದೀನಿ. ಈ ಪ್ರೀವಿಯಸ್ ಡೇ ಹೈ ನ ಯಾವಾಗ ಮಾರ್ಕೆಟ್ ಎಬೋ ಹೋಗಿದೆ ನಾನು ಟ್ರೇಡ್ ನ ತಗೋಬಹುದು, ಅಥವಾ ಎಲ್ಲೆಲ್ಲಿ ನನಗೆ ಸಪೋರ್ಟ್ ಗಳು ಸಿಗುತ್ತೆ ಅಲ್ಲೆಲ್ಲ ಕಡೆ ಟ್ರೇಡ್ ನ ತಗೋಬಹುದು. ಓಕೆ, ಸೊ ಮಾರ್ಕೆಟ್ ಬೆಳಗ್ಗೆ ಓಪನ್ ಆಗಿದೆ, ಒಂದ್ಸತಿ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಿದ್ದಿದೆ, ಮತ್ತೆ ಟ್ರೈ ಮಾಡಿದೆ, ಆಗಿಲ್ಲ. ಯಾವಾಗ ಮಾರ್ಕೆಟ್ ಮತ್ತೆ ಒಂದು ಒಳ್ಳೆ ಬುಲ್ಲಿಶ್ ಆಗಿ ಚೇಂಜ್ ಆಗಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂಡ್ ಕನ್ಸೋಲಿಡೇಷನ್ ಆಗಿದೆ. ಇಲ್ಲಿ ನನಗೆ ಮೈನರ್ ಸಪೋರ್ಟ್ ಗಳನ್ನ ಫಾರ್ಮ್ ಮಾಡ್ಕೊಂಡಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಪ್ರಾಕ್ಸಿಮೇಟ್ಲಿ 94,983 ಅಂದ್ರೆ 95,000 ಅಂತ ಅನ್ಕೋಣ. ಅಲ್ಲಿಂದ $97,700 ತನಕ ಹೋಗಿದೆ. ಸೊ $2,500 ಮೂವ್ ಆಗಿದೆ. ಇದು ಕೂಡ ಒಂದು ಎಕ್ಸಲೆಂಟ್ ಟ್ರೇಡ್ ಆಗ್ತಿತ್ತಲ್ವಾ. ಇದರಲ್ಲೊಂದು ಇಷ್ಟು ಪಾಯಿಂಟ್ಸ್ ಬೇಡ, ನಾನಿನ್ನ ಕ್ಯಾಚ್ ಮಾಡಿರೋದು 15 ಪಾಯಿಂಟ್, 30 ಪಾಯಿಂಟ್ ಮೂವ್ ಆಗಿದೆ. ಅದ್ರ ಅರ್ಧ ಕ್ಯಾಚ್ ಮಾಡಿದೀನಿ ಅಂದ್ರೂ ಕೂಡ ಕ್ಯಾಪಿಟಲ್ ಮೋರ್ ದೆನ್ ಡಬಲ್. ಸೊ ಈ ತರ ಟ್ರೇಡ್ಸ್ ಗಳನ್ನ ಕ್ಯಾಚ್ ಮಾಡಿ ಟ್ರೇಡ್ ನ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ, ಪ್ರೀವಿಯಸ್ ಡೇ ಹೈ ಲೋ ಮಾರ್ಕ್ ಮಾಡ್ತೀವಿ. ಇನ್ಸೈಡ್ ಡೇ ಇದ್ದಾಗ ಮಾತ್ರ ಟ್ರೇಡ್ ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ವಾಚ್ ಮಾಡಿ, ಎಲ್ಲೆಲ್ಲಿ ಇನ್ಸೈಡ್ ಡೇ ಕ್ಯಾಂಡಲ್ ಗಳಿದಾವೆ ಅಂತ ವಾಚ್ ಮಾಡಿ. ಇನ್ಸೈಡ್ ಡೇ ಆದಾಗ ಮಾತ್ರ ಟ್ರೇಡ್ ನ ಮಾಡಿ. ಇವನ್ ಫಾರ್ ನಿಫ್ಟಿಗೂ ಕೂಡ ಅಷ್ಟೇ. ನಿಫ್ಟಿ ಇವತ್ತು ಇನ್ಸೈಡ್ ಡೇ ಆಗಿತ್ತು, ಪ್ರೀವಿಯಸ್ ಡೇ ಕಂಪೇರ್ ಮಾಡಿದ್ರೆ ಇವತ್ತು ನಿಫ್ಟಿ ಇನ್ಸೈಡ್ ಡೇ ಆಗಿತ್ತು. ಸೊ ಇನ್ಸೈಡ್ ಡೇ ಮತ್ತೆ ಎಲ್ಲೆಲ್ಲ ಆಗಿತ್ತು ಅಂತ ಅಬ್ಸರ್ವ್ ಮಾಡಿ ನೋಡಿ. ಇದು ಕೂಡ ಇನ್ಸೈಡ್ ಡೇ ಆಗಿತ್ತು. ಓಕೆ, ಸೊ ಇನ್ಸೈಡ್ ಡೇ ಆದಾಗ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ, ಬಿದ್ದಿದೆ ಮಾರ್ಕೆಟ್. ಸೊ ನೆಕ್ಸ್ಟ್ ಇನ್ಸೈಡ್ ಡೇ ಎಲ್ಲಿದೆ ನೋಡೋಣ. ಓಕೆ, ಇದು ಕೂಡ ಇನ್ಸೈಡ್ ಡೇ ಆಗಿತ್ತು. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ, ತುಂಬಾ ಬಿದ್ದಿಲ್ಲ, ಬಟ್ ಸ್ಟಿಲ್ ಮಾರ್ಕೆಟ್ ಬಿದ್ದಿದೆ. ಸೊ ಈ ತರ ಅನಾಲಿಸಿಸ್ ಮಾಡಿ ಸ್ಟಾಕ್ಸ್ ಗಳನ್ನ ಮತ್ತೆ ಇಂಡೆಕ್ಸ್ ಗಳನ್ನ ಟ್ರೇಡಿಂಗ್ ನ ಮಾಡಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.